ಧನ್ಯವಾದ ಹೇಳ್ತೀನಿ ಸರ್. ಸರ್ಕಾರಕ್ಕೂ ಧನ್ಯವಾದ ಹೇಳ್ತೀನಿ. ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು, ಮಾನ್ಯ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ನಿರಂತರವಾಗಿ ನಿಂತ್ಕೊಂಡು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇಲ್ಲೇ ಊರಲ್ಲಿ ಜಾಗ ಇದ್ರು ಸರ್ಕಾರಿ ಜಾಗದಲ್ಲೇ ನಮ್ಮ ಜಾಗದಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಮಾಡಿಬಿಟ್ಟು ಮುಚ್ಚಿ ಹೋಗ್ಬಾರ್ದು, 3ನೇ ದಿನಕ್ಕೆ ಗಿಡ ಬೆಳಿಬಾರ್ದು. 6 ತಿಂಗಳೊಳಗೆ ಅವ್ರ ಸ್ಮಾರಕ ಸಂಪೂರ್ಣವಾಗಿ ಮುಗಿಬೇಕು. ಇಲ್ಲೇ 1-2 ಎಕರೆ ಜಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದು ನೋಡ್ಬೇಕು ಅಜ್ಜಿ ಬಗ್ಗೆ. ನೀವೆಲ್ಲ ಕೆಲಸ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ನಾನು ಗ್ಯಾರಂಟಿ ಅಜ್ಜಿನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಬಿಡಲ್ಲ, ಗಿಡ ಬೆಳೆಯೋಕೆ ಬಿಡಲ್ಲ. ನಿಮಗೆಲ್ಲ ಗೊತ್ತು, 20-25 ವರ್ಷದಿಂದ ಒಬ್ಬರು ಮನೆ ಬಾಗಿಲಿಗೂ ನಾನು ಅಜ್ಜಿನ ನಿಲ್ಲಿಸ್ನಿಲ್ಲ, ಒಬ್ಬರು MLA ಮನೆ ಬಾಗಿಲಿಗೆ ನಿಲ್ಲಿಸ್ನಿಲ್ಲ, ಒಬ್ಬರು ಮಿನಿಸ್ಟ್ರ್ ಬಾಗಿಲಿಗೆ ಸಹಾಯ ಕೇಳಿ ನಿಲ್ಲಿಸ್ನಿಲ್ಲ. ಇಡೀ ನನ್ನ ಬದುಕನ್ನು ತ್ಯಾಗ ಮಾಡಿ ಅಜ್ಜಿನ ಸಾಕಿದೆ. ಇವತ್ತು ನನ್ನ ಒಂಟಿ ಮಾಡಿ ಹೋಗ್ಬಿಟ್ರು. ವಿಧಿ ಅದು ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ನಿಮ್ಮೆಲ್ಲರ ಸಹಕಾರ ದೇಶ ಜಗತ್ತಲ್ಲೇ ಅಜ್ಜಿ ಪ್ರಚಾರ ಆದರೂ ಅಜ್ಜಿ ಕೆಲಸ ಎಲ್ಲ ಮುಂದುವರ್ಸ್ಕೊಂಡು ಹೋಗಿ ಅಷ್ಟೇ ಸರ್. ಇನ್ನೇನು ಹೇಳೋಕ್ಕಾಗಲ್ಲ. ನಾನು ಅಜ್ಜಿಗೋಸ್ಕರ ನನ್ನ ಬದುಕನ್ನು ಮುಡುಪಾಗಿಟ್ಟು ಸಾರ್ಥಕವಾಗಿ ನನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಅಜ್ಜಿ ಸೇವೆ ಮಾಡಿದ್ದೀನಿ. ಅಜ್ಜಿ ನನಗೆ ತುಂಬಿ ಆಶೀರ್ವಾದ ಮಾಡಿದೆ ಸರ್. ಅದಕ್ಕಿಂತ ದೊಡ್ಡದಿನ್ನೇನು ಇಲ್ಲ ಸರ್. ಇನ್ನೊಂದು 2-3 ತಿಂಗಳೊಳಗೆ ಇದೊಂದು ಸ್ಮಾರಕ ಮುಗಿಸ್ಬಿಡಿ ಸರ್. ಗಿಡ ಗಂಟೆ ಬೆಳೆಸ್ಬೇಡಿ ಸರ್. ನಾನೇನು ಕೇಳಲ್ಲ ಸರ್, ನನಗೇನು ಬೇಡ ಸರ್. ಅಜ್ಜಿ ನನಗೋಸ್ಕರ ಗೌರ್ಮೆಂಟಲ್ಲಿ ಭಾಳ ಕೇಳ್ತು ಸರ್. ನನಗೇನು ಎಳ್ಳಷ್ಟು ಬೇಡ. ಇದೊಂದು ಸ್ಮಾರಕನ ಮಾಡಿ ಜನರಿಗೆ ಕೊಟ್ಬಿಡಿ ಸರ್. ಶಾಶ್ವತವಾಗಿ ಉಳಿಲಿ. ನನಗೇನು ಬೇಡ ಸರ್, ನನಗೇನು ಬೇಡ ಸರ್. ನಿಮ್ಮ ಸಹಕಾರ ಬೇಕು ಸರ್. ನೀವೇ ನಿಂತ್ಕೊಂಡು ಮಾಡಿಸ್ಬಿಡಿ ಸರ್. ಅಜ್ಜಿನ ಬೆಳೆಸಿದ್ದು ನೀವೇ, ಫಸ್ಟ್ ಗುರ್ಸಿದ್ದು ನೀವೇ. ಅಜ್ಜಿ ನಿಮಗೆ ಧನ್ಯವಾದ ಹೇಳಿದ್ದಾರೆ ಸರ್. ಅವರೆಲ್ಲರಿಗೂ ಧನ್ಯವಾದ ಬರೆದು ಪತ್ರ ಕೊಟ್ಟಿದ್ದಾರೆ ಸರ್. ಅದನ್ನು ಬಿಡುಗಡೆ ಮಾಡಕ್ ಕೊಟ್ಟಿದ್ದೆ. ಅದು ಯಾರು ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ಸರ್. ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್. ಅಷ್ಟೇ ಸರ್, ನಾನು ಇನ್ನೇನು ಹೇಳಕ್ಕಾಗಲ್ಲ. ಅಜ್ಜಿ ದಾರಿಲಿ ಎಲ್ಲರೂ ನಡೀರಿ ಸರ್. ಅಷ್ಟೇ ಸರ್ ಹೇಳೋದು, ಇನ್ನೇನು ಹೇಳಕ್ಕಾಗಲ್ಲ.